ಕುಡಿದ ಮತ್ತಿನಲ್ಲಿ ಬೇಕಾಬಿಟ್ಟಿಯಾಗಿ ಕಾರ್ ಡ್ರೈವಿಂಗ್ ಮಾಡಿರುವಂಥದ್ದು, ಯರ್ರಾಬಿರ್ರಿ ಡ್ರೈವಿಂಗ್ಗೆ ಬೆಚ್ಚಿ ಬಿದ್ದಿದ್ದಾರೆ ಸವಾರರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಪುಂಡಾಟ ಮೆರೆದಿರುವಂಥದ್ದು ನೋಡಿ. ಕುಡಿದ ಮತ್ತಿನಲ್ಲಿ ಬೇಕಾಬಿಟ್ಟಿಯಾಗಿ ಕಾರ್ ಡ್ರೈವಿಂಗ್ ಮಾಡಿದ್ದಾರಂತೆ. ಯರ್ರಾಬಿರ್ರಿಯಾಗಿ ಡ್ರೈವಿಂಗ್ಗೆ ಬೆಚ್ಚಿ ಬಿದ್ದಿರುವಂಥದ್ದು ಸವಾರರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಪುಂಡಾಟವನ್ನ ಮೆರೆದಿರುವಂಥದ್ದು ಕೂಡ. ಪ್ರಶ್ನೆ ಕೇಳಿದ ಪೊಲೀಸರಿಗೆ ಆವಾಜ್ ಹಾಕಿದ ಗ್ಯಾಂಗ್ ಅಂತೆ. ಒದ್ದು ಒಳಗಾಕಿ ಬಿಡಬೇಡಿ ಅವ್ರನ್ನ. ಪೊಲೀಸರೊಂದಿಗೆ ದುರುಳರ ಮಾತಿನ ಚಕಾಮಕಿ. ಈಗ ಹರಿಯಾಣ ಮೂಲದ ವ್ಯಕ್ತಿಗಳಿಂದ ಅವಾಂತರ ಮಾಡಿರುವಂಥದ್ದು. ಎಲ್ಲಿಂದಾನೋ ಬಂದ್ಬಿಡೋದು, ಕರ್ನಾಟಕದಲ್ಲಿ ಈ ರೀತಿಯ ಕಿತಾಪತಿ ಕೆಲಸಗಳನ್ನು ಮಾಡೋದು. ಕಾರ್ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು, ದುರ್ವರ್ತನೆ ತೋರ್ದವರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು. ಕಾರನ್ನ ವಶಕ್ಕೆ ಪಡೆದ ಸಂಚಾರಿ ಠಾಣೆ ಪೊಲೀಸರು. ಕುಡಿದ ಮತ್ತಿನಲ್ಲಿ ಬೇಕಾಬಿಟ್ಟಿಯಾಗಿ ಕಾರ್ ಡ್ರೈವಿಂಗ್ ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ ನೋಡಿ. ಇಲ್ಲಿ ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಿದ್ದೀರಲ್ಲ, ಈತನೇ ಯರ್ರಾಬಿರ್ರಿಯಾಗಿ ಡ್ರೈವಿಂಗ್ ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ. ಡ್ರೈವಿಂಗ್ ಮಾಡಿರೋದಲ್ಲದೆ ಪುಂಡಾಟವನ್ನ ಕೂಡ ಮೆರೆದಿದ್ದಾನೆ. ಜೊತೆಗೆ ಪೊಲೀಸರಿಗೆ ಆವಾಜ್ ಹಾಕಿರುವಂಥದ್ದು. ಹರಿಯಾಣ ಮೂಲದ ಗ್ಯಾಂಗ್ ಅಂತೆ. ಹರಿಯಾಣ ಮೂಲದವರು ಇಲ್ಲಿ ಕರ್ನಾಟಕಕ್ಕೆ ಬಂದು ಈ ರೀತಿಯಾಗಿ ಪುಂಡಾಟವನ್ನ ಮೆರಿತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ನಮ್ಮ ಕಾನೂನು ವ್ಯವಸ್ಥೆ ಹಾಳಾಗ್ತಾ ಇದೆಯಾ ಅಥವಾ ಪೊಲೀಸರು ಜೋರಾಗ್ತಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ನೋಡಿ, ಎಲ್ಲೋ ಇರುವಂತಹ ಬೇರೆ ರಾಜ್ಯದ ಜನರು ನಮ್ಮ ರಾಜ್ಯಕ್ಕೆ ಬಂದು ಈ ರೀತಿಯಾಗಿ ನಮ್ಮ ಪೊಲೀಸರ ಮೇಲೆ ಆವಾಜ್ ಹಾಕ್ತಾರೆ ಅಂತಂದ್ರೆ ಏನಂತ ಹೇಳೋಣ. ಒಬ್ಬ ಬಂದು ಪ್ಲೀಸ್ ಅಂತ ಕೇಳ್ಕೊಳ್ತಾ ಇರುವಂಥದ್ದು, ಇನ್ನೊಬ್ರು ಬಂದು ಗಲಾಟೆ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕಾರನ್ನ ಈಗ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಸಂಚಾರಿ ಪೊಲೀಸ್ ಠಾಣೆಯವರು. ರಸ್ತೆ ಬದಿ ಓಡಾಡೋರು ಕೂಡ ಹೆದರ್ಕೊಂಡಿದ್ದಾರೆ. ಮಾತಾಡ್ತಾ ಜಾಸ್ತಿ ಗಾಡಿ ಎತ್ಕೊಂಡು ಸ್ಟೇಷನ್ ಹಾಕ್ರಿ, ಸ್ಟೇಷನ್ ಹಾಕ್ರಿ ಹೇಳ್ತೀನಿ. ಇದೆಲ್ಲ ಮಾತಾಡ್ತೀನಿ. ಗಾಡಿ ಕೊಡು. ಬಾಬು ಎಷ್ಟು ಮಾತಾಡ್ತಾನೆ ನೋಡಿ ಅವ್ನು. ಅಲ್ಲ ಗಾಡಿ ಎತ್ಕೊಳ್ಳೋದು ಅಲ್ಲಿ ಹಾಕಿ ಸರ್, ಗಾಡಿ ಎತ್ಕೊಳ್ಳಿ. ಇಲ್ಲ ಅದಕ್ಕೆ ಇಲ್ಲ ಅದಕ್ಕೆ ಇಲ್ಲ